ನಂದು ನೆಂದೋಯ್ತು ಇವಾಗ ಹಾಕ್ಕೊಂಡು ಎಲ್ಲ ನಡಿ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಇದು ಮುನ್ನಾರ್ದೇ 3ನೇ ವಿಡಿಯೋ ಆಗಿರುತ್ತೆ. ಸೊ ಯಾಕೆ ಅಂತಂದರೆ 1, 2, 3 ಇದು 3ನೇ ವಿಡಿಯೋ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಸೊ ಈಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ನೀವು ಕೇಳಿಸ್ಕೊಳ್ಳಿ ಅಂತ ಹಾಗೆ ಬಿಟ್ಟಿದೆ. ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತೊಗೊಳ್ತಾ ಇದ್ದೀವಿ. ಹಾಗೇನೋ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ವಿಡಿಯೋಗೆ ಬರ್ತಾರೆ. ನಮ್ಮ ಬಸ್ಸಲ್ಲಿ ಬಂದಿರೋರು ಅಂತಲೇ ಹೇಳಬಹುದು. ಹೇಳಿ ಮತ್ತೆ ಬಾಯಾರಿ ಓಡಿ ಬಂದೆನು ಹೇಳಿ ಹೇಳಿ ಆಯ್ತಾ. ಯೋಗವೋ ಶುಭ ಯೋಗವೋ ಹಂಗೆ ಆಗ್ತೀರಾ ಅಂಕಲ್. ಸೊ ಎಲ್ಲರೂ ಸೇರಿ ಇಲ್ಲಿ ಒಂದಿಷ್ಟು ವಿಡಿಯೋಗಳು, ಫೋಟೋಗಳು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಒಂದೇ ಒಂದು ಮಾತು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮನೇಲಿ ಯಾರಾದರೂ ಈ ರೀತಿ ಅಂದರೆ ಗಂಡ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದರೆ ಅವ್ರ ಅಪ್ಪ ಅಮ್ಮನ್ನ ಕಳಿಸ್ಕೊಡಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಯಾಕೆಂದರೆ ಅವರು ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ದೊಡ್ಡವ್ರನ್ನ ಮಾಡಿರ್ತಾರೆ, ಓದಿಸಿರ್ತಾರೆ, ನಮಗೋಸ್ಕರ ತ್ಯಾಗನೇ ಮಾಡಿರ್ತಾರೆ. ಒಂದಿನ ರೆಸ್ಟ್ ಇಲ್ದಂಗೆ ಅವರು ಕಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರ ಖುಷಿನ ನೋಡಬೇಕು ಅಂದರೆ ಈ ರೀತಿ ಪ್ಲೇಸಸ್ಗೆ ಕಳಿಸಿದರೆ ಖಂಡಿತ ಅವ್ರು ಖುಷಿ ಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ತಂದೆ ತಾಯಿಗೆ ಸಪೋರ್ಟ್ ಮಾಡಿ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಈ ರೀತಿ ಪ್ಲೇಸಸ್ಗೆಲ್ಲ ಬಂದು ಒಂದು ಎಂಜಾಯ್ ಮಾಡೋದಂತಲೇ ಹೇಳ್ಬೋದು. ವ್ಯೂ ಪಾಯಿಂಟ್ ಒಂದು ಫೋಟೋ ತಗೋಬೇಕಷ್ಟೇ. ಸುಮ್ಮನೆ ನೋಡ್ಕೊಂಬರೋದು ಅಷ್ಟೇ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಇಂಗ್ಲೀಷ್ ಹೇಳತ್ತ ಬಾ. ನೋಡಿ 2 ಕಲರ್ ಇದೆ ಫ್ಲವರ್. ನಾವು ಅಲ್ಲಿ ನೋಡಿದ್ವಲ್ಲ ಪರ್ಪಲ್, ಇದೊಂದು ಡಾರ್ಕ್ ಪರ್ಪಲ್. ಬೊಟಾನಿಕಲ್ ಗಾರ್ಡನ್ ಹೆಂಗೆ ಬೇಕು ಹಂಗಂಗೆ ವಿಡಿಯೋ ಮಾಡಿ ಹೇಳು. ಬೊಟಾನಿಕಲ್ ಗಾರ್ಡನ್. ಸೊ ಈಗ ನಾವು ಹೋಗ್ತಿರುವಂಥದ್ದು ಬೊಟಾನಿಕಲ್ ಗಾರ್ಡನ್ ಹೋಗ್ತಾ ಇದ್ದೀವಿ. ನನಗೆ ಹೇಳಕ್ ಬಂದಿಲ್ಲ, ಅದು ಅದಕ್ಕೆ ಕಾವ್ಯ ಹೇಳಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ಆಂಟಿ ನೀನೇ ಹೇಳ ಆಂಟಿ. ಚೆನ್ನಾಗಿ ಮುನ್ನಾರಲ್ಲಿ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ಲವರ್ಸ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಅದು ಯಾವ ಥರ ಅಂತಂದರೆ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಫ್ಲವರ್ಸ್ ಇದ್ದಾವೆ ಇಲ್ಲಿ. ಸೊ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಇವಾಗ ಇದು ಲಾಸ್ಟ್ನೇ ಪ್ಲೇಸ್ ಆಗಿರುತ್ತೆ ಮುನ್ನಾರಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಿಜವಾಗೂ ಸ್ವರ್ಗನೇ ಇದೆಲ್ಲನ. ಸೊ ಒಂದ್ಸರಿ ವಿಸಿಟ್ ಮಾಡಿ ಪ್ಲೇಸಸ್ಗೆಲ್ಲನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಸೂಪರ್ ಅಂದರೆ ಸೂಪರ್ ಅಷ್ಟೇ. ಹಾಂ ಸೊ ನೋಡಿ ಇದೆಲ್ಲ ಹಾಂ ಎಷ್ಟು ಚೆನ್ನಾಗಿದೆ. ಸೊ ಇನ್ನು ಈ ಥರ ಫ್ಲವರು ಮತ್ತು ಇನ್ನೂ ತೋರಿಸ್ತೀನಿ ನೋಡಿ. ಇದೊಂದು ಫ್ಲವರ್ ಇದೆ, ಅದು ಏನು ಫ್ಲವರ್ಸೋ ಗೊತ್ತಿಲ್ಲ ಇವೆಲ್ಲ. ಸೊ ನೋಡಿ ಈ ಥರ ಫ್ಲವರ್ಸ್ ಇದ್ದಾವೆ, ಓಕೆನಾ. ಸೊ ಮತ್ತು ಇನ್ನೂ ಒಳ್ಳೊಳ್ಳೆ ಫ್ಲವರ್ಸ್ಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ. ಈ ಥರ ಫ್ಲವರ್ಸ್ ಎಲ್ಲ ಇದ್ದಾವೆ. ಸೊ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಫ್ಲವರ್ಸೇನೆ. ಹಿಂದೆ ನೋಡಿ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ಸೊ ತುಂಬ ತೆಗಿತೀನಿ. ಏನು ಚೆನ್ನಾಗಿದೆ ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ವಾವ್ ವಾವ್ ವಾವ್.
ನೋಡ್ತಾ ಇರ್ಬೋದು ಈ ಫ್ಲವರ್ ಎಲ್ಲ ಏನು ಫ್ಲವರ್ಸ್ ಅಂತಾನೆ ಗೊತ್ತಿಲ್ಲ. ಸಕ್ಕತ್ತು ಜನ ಎಲ್ಲನ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಕ್ಕದಾಗಿ ಬಂದಿದೆ ನೋಡಿ. ಎಲಿಫೆಂಟ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ನಮ್ಮ ಆಂಟಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದೆಲ್ಲ ಒಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ಸೂಪರ್ ಆಗಿದೆ. ಜಾಸ್ತಿ ಮಾಡಿ ಆಂಟಿ ಸಖತ್ತಾಗಿ ದೇವ್ರೆ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗೂ ಸೂಪರ್ ಆಗಿ ಮಾಡಿದ್ದಾರೆ. ಇದನ್ನೆಲ್ಲ ಹೇಗೆ ಕಷ್ಟಪಟ್ಟು ಮಾಡಿದ್ರೋ ಗೊತ್ತಿಲ್ಲ ನಿಜವಾಗೂ. ಅಪ್ಪ ದೇವ್ರೆ, ಬೆಟ್ಟದ ಮೇಲೆ ಈ ಥರ ಒಂದು ಮಾಡಿದ್ದಾರೆ ಅಂತಂದರೆ ಮಾಡಿರೋರ್ಗೊಂದು ಸೆಲ್ಯೂಟು. ಕೇರಳದಲ್ಲಿ ಕೆಲಸ ಮಾಡೋರ್ಗೂ ಸೆಲ್ಯೂಟ್ ಹೇಳ್ತೀನಿ. ಯಾಕೆ ಅಂತಂದರೆ ಇಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಪ್ಲೇಸಸ್ಗಳ ಅಂತಂದರೆ ನಿಜವಾಗೂ ಅವ್ರಿಗೆಲ್ಲ ಸೆಲ್ಯೂಟು ಅಲ್ವೇನಂಟಿ? ಹೌದು ನಿಜ, ಸೀರಿಯಸ್ಲಿ ಚೆನ್ನಾಗಿ ತೆಗಿತೀರಪ್ಪ. ಅಲ್ಲಿ ನೋಡಿ ಹೆಂಗೈತದ, ಏನಿದೆ ಎಮ್ಮೆನಾ? ಎಮ್ಮೆ ಏ ಅಲ್ಲಿ ಓದೈತೆ ನೋಡ್ರಿ ಕೆಳಗಡೆ. ಏನೈತದ ಕೆಳಗಡೆ? ಎಮ್ಮೆ ಅದು ಆಂಟಿ. ಸೊ ಅಲ್ಲ ಈ ಥರ ಟ್ರಿಪ್ ಯಾವತ್ತು ಹೋಗಿಲ್ವಾ ಆಂಟಿ? ಎಂಜಾಯ್ ಮಾಡಿರು, ಸಖತ್ ಎಂಜಾಯ್ ಮಾಡಿರ ಅಂಕಲ್. ನೀವು ಇಲ್ಲ ಅಂದ್ರೂ ಕೂಡ ಅಂತ ಹೇಳ್ತೀನಿ. ಎಲ್ಲರೂ ಅಜ್ಜಿಗೆ ನಮ್ಮ ತಾಯಿ ಅಂಕಲ್ ಇದಾರ. ಇಲ್ಲ ಯಾಕಂಟಿ? ಹಾ ನೋಡ್ತಾ ಇದ್ದೀನಿ. ಅದು ಜಿರಾಫೆನಾ? ವ್ಯೂ ಪಾಯಿಂಟ್ ಇದೆ. 4 ಬರುತ್ತೆ. ಅಪ್ಪ ಇಲ್ಲಿ ಎಲ್ಲ ಫ್ಲವರ್ ನೋಡ್ಕೊಂಡ್ಬಿಡಿ ಅಲ್ಲ. ಯಾಕೆ ಅಮ್ಮಿ ನನ್ಕಂಡು ಹಂಗೋದೆ? ಅಮ್ಮಿ ಇಲ್ಲಿ ನಿಂತ್ಕೊ, ಒಂದು ಕೊಡೋದೈತಿ. 300 ಬಸ್ ಮಲ್ಲ ಇದು. ಅಮ್ಮಿ ಅಲ್ಲಿ ಲವ್ ಸಿಂಪಲ್ ಐತೆ ಕಣೆ ತಂಗಿ. ಆಟ ಹತ್ರ ಫೋಟೋ ತೆಗಿಸ್ಕೋಬೇಕಿತ್ತು. ನಾನು ಒಂದೇ ಒಂದು ತೊಗೊಂಡೆ, ಸಕ್ಕದಾಗಿ ಬಂದಿದೆ. ಹಾಂ ಅದೇ ಇಲ್ಲಿ ತುಂಬ ಚೆನ್ನಾಗಿ ತಡಿ ಒಂದು ನಿಮಿಷದೆಲ್ಲ ಅನ್ಸಿ. ಹಿಂಗಿದೆ ಅಂತಿ ಅಪ್ಪ, ನನಗೆ ನಿಜವಾಗಿದೆ ಎಲ್ಲ ಹೋಗ್ಬಿಟ್ರು. ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಸೊ ಇವಾಗ ಹೋಗ್ತಾ ಇದೀವಿ ಆಲ್ರೆಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಇಸ್ಕೊಂಡು ಹೋಗೋಣ. ಬೇಡ, ಇದು ವಿಡಿಯೋಸ್ ಮಾಡ್ಕೊತೀನಿ. ಹಿಂದೆ ಬಾ ನೀನು, ವಿಡಿಯೋಸ್ ಮಾಡ್ಕೊತೀನಿ ನಾನು ಅಷ್ಟೇ ಸಾಕು. ಎಲ್ಲಿಂದ ಹೋಗೋದು ಇವಾಗ? ಇಲ್ಲಿಂದನಾ ಇಲ್ಲಿಂದನಾ? ಇಲ್ಲಿ ಹಿಂಗ ನಿಮಗೋಸ್ಕರ ಎಷ್ಟು ಮಳೆ ಬಂದರೂ ಕೂಡ ಇದನ್ನೆಲ್ಲ ಆದಷ್ಟು ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನನಗಂತೂ ತಲೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ನಂದು ಈ ಥರ ಎಲ್ಲ ಹಾಕ್ಕೊಂಡಿದ್ದಾರಲ್ವ, ಅದು ಪೇಪರ್ದು ಕೋಟು. ನಾನು ಮುನ್ನಾರಲ್ಲೇ ಫಸ್ಟ್ನೇ ಪ್ಲೇಸಲ್ಲೇ ಕಳ್ಕೊಂಡ್ಬಿಟ್ಟೆ, ತೊಗೊಂಡಿದ್ದೆ. ಆದರೂ ಕಳೆದೋಯ್ತು. ಸೊ ಇನ್ನೇನು ಮಾಡೋದಂತೇಳಿ ಛತ್ರಿ ಹಿಡ್ಕೊಂಡೆ ಮೇಂಟೆನೆನ್ಸ್ ಮಾಡ್ತಾಯಿದ್ವಿ. ಸೊ ಹಾಗೇ ನೆಂದು ಕೂಡ ಹೋಗ್ತಾ ಇದ್ವಿ ನಾವು. ಸೊ ಎಲ್ಲ ಏನು ಸಖತ್ತಾಗಿದೆ ಅಂತಂದರೆ ನಿಜವಾಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ಒಂದ್ಸರಿ ಮುನ್ನಾರ್ಗೆ ವಿಸಿಟ್ ಮಾಡಿ. ಸೊ ಈ ಪ್ಲೇಸಸಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ವಿಡಿಯೋಸ್ ಮಾಡಿಕೊಂಡು ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ಸೇಮ್ ಐಡಿ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಯಾಕೆಂದರೆ ತುಂಬ ಚೆನ್ನಾಗಿದ್ವು. ಎಲ್ಲ ರೀಲ್ಸ್ ಕೂಡ ಮಾಡಿ ಹಾಕಿದ್ದೀವಿ. ಸೊ ಎಲ್ಲ ಮುಗೀತು. ಎಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ರು. ನಾವು ಹಿಂದೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಇದೆ ನೋಡೋಕ್ಕೆಲ್ಲ. ಸೊ ಏನು ಅಂತಂದರೆ ಮಳೆ ಬರ್ತಿತ್ತು. ಆಲ್ರೆಡಿ ಈಗ 5:15, 5:45 ಆಗಿತ್ತು. ಸೊ ಹಾಗಾಗಿ ಇನ್ನು ನಾವು ಕೂಡ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ಹೋದ ತಕ್ಷಣವೇ ಸೊ ನಾನು ಬಟ್ಟೆಗಳೆಲ್ಲ ಸಖತ್ ನೆಂದೋಗಿತ್ತು ಮಳೆಯಲ್ಲಿ. ಸಖತ್ ಚಳಿ ಕೂಡ ಆಗ್ತಿತ್ತು. ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಅದಾದಮೇಲೆ ಬರ ಮಸಾಲ ಕೊಟ್ಟಿದ್ರು, ಸೂಪರಾಗಿತ್ತು. ಅದನ್ನೆಲ್ಲ ತಿಂದ್ಕೊಂಡು ಸಖತ್ ಟೇಸ್ಟ್ ಮಾಡ್ಕೊಂಡು ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಯಾಕೆ ಅಂತಂದರೆ ಇಲ್ಲಿ ಹಾಲ್ಟ್ ಇಲ್ಲ, ನೈಟೆಲ್ಲ ಜರ್ನಿ ಮಾಡಬೇಕು ನಾವು. ಸೊ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಅನಂತ ಪದ್ಮನಾಭಂಗೆ ಹೋಗ್ತೀವಿ ನಾವು. ಆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಕಡೆಯಿಂದ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಹೀಗೆ ನಿಮ್ಮ ಸಪೋರ್ಟ್ ಇಲ್ಲಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಹೆಣ್ಮಕ್ಳಿಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸೊ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅಮೌಂಟ್ ಕಟ್ಟಂಗಿಲ್ಲ, ಏನಿಲ್ಲ, ಖಂಡಿತ ಫ್ರೀ ಸಬ್ಸ್ಕ್ರೈಬೇ ಇರುತ್ತೆ. ಲೈಕ್ ಕೂಡ ಅಷ್ಟೇ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಮುಖಾಂತರ. ಸೊ ಇನ್ನೇನು ಎಲ್ಲರೂ ಖುಷಿಯಿಂದ ನಗಾಡ್ಕೊಂಡು ತುಂಬ ಖುಷಿಯಿಂದ ಸಕ್ಕ ಚಳಿ ಆಗ್ತಿತ್ತು ಬಸ್ಸಲ್ಲಿ. ನಾನು ಕೂಡ ಜರ್ಕಿನ್ನ ತೊಗೊಂಡಿದ್ದೆ, ಸೊ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು, ಈ ಟೋಪಿನ ಇಲ್ಲೇ ತೊಗೊಂಡಿದ್ದು ನಾನು. ಹೋಗ್ತಾ ಇದ್ದೀವಿ. ಸೊ ಇವಾಗ ಏನು ನಿಮಗೆ ಫೋಟೋಸ್ ತೋರಿಸ್ತಾ ಇದ್ದೀನೋ ಇದೆಲ್ಲ ನಾನು ಮುನ್ನಾರಲ್ಲಿ ವಿಡಿಯೋ ಶೂಟ್ ಮಾಡಿಸಿರುವಂಥದ್ದು. ಇನ್ಸ್ಟಾಗ್ರಾಮ್ ಐಡಿಲಿ ನಾನು ಇದನ್ನು ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಬೋದು ನೀವು. ಸೊ ಇಲ್ಲಿ ನೀಟಾಗೆಲ್ಲ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ಸೊ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಾನು ಒಂದು ಸಾಂಗ್ ಹಾಕ್ಬಿಟ್ಟು ಇದನ್ನ ಟೋಟಲ್ ಓವರಲ್ಲು ಫೋಟೋಸ್ನೆಲ್ಲ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಅಲ್ಲೊಂದ್ಸರಿ ಚೆಕ್ ಮಾಡಿ. ಫೋಟೋಶೂಟ್ ಮಾಡೋಕ್ಕೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, 500 ರುಪೀಸ್ ತೊಗೊಂಡ್ರು ಒಬ್ಬೊಬ್ಬರಿಗೆ ಅಂತೇಳಿ. 146 ಫೋಟೋಕ್ಕೆ 2000 ರುಪೀಸ್ ಕೊಟ್ಟಿದ್ವಿ ನಾವು 4 ಜನ. ಸೊ ಎಲ್ಲರದು ವಿಡಿಯೋಗಳು ಒಂದು 30, 40, 50 ಈ ರೀತಿ ಎಲ್ಲ ಇತ್ತು. ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.